ಈಗಾಗಲೇ ಸುಮಾರು 25-30 ಜನ ಶಾಸಕರು ಹೋದ ವಾರ ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷರನ್ನ ಎಐಸಿಸಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ್ದಾರೆ. ಒತ್ತಾಯ ಕೂಡ ಹಾಕಿದ್ದಾರೆ. ಈಗಾಗಲೇ ಈ ವಿಚಾರ ಹೈಕಮಾಂಡ್ ಗಮನದಲ್ಲಿದೆ. ಮೇ 20 ನಂತರ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ಕಡೆಗಣನೆ ಅಂತ ಅವರ ಸಮುದಾಯದ ಹಿರಿಯರು ಕಾಂಗ್ರೆಸ್ ಹಿರಿಯರು ಹೇಳ್ತಾರೆ. ಇದೆಲ್ಲ ಕೆಲವು ಜನ ತಪ್ಪು ಗ್ರಹಿಗಳನ್ನ ಆ ಗುರುಗಳಿಗೆ ಹೇಳಿದ್ದಾರೆ. ಅದರಿಂದ ಅದನ್ನ ಸರಿ ಮಾಡ್ತೇವೆ. ಜಮೀರ್ ಅಹಮದ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಯಾರು ಪಕ್ಷ ವಿರೋಧಿ ಅವರ ಚಟುವಟಿಕೆ ಮಾಡಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳಿ. ಅದು ನಾವು ಕೂಡ ಅದೇ ಹೇಳ್ತಾ ಇರೋದು. ಈಗಾಗಲೇ ಅದನ್ನ ಹೇಳಿದೀವಿ. ಅದು ಒಂದು ಅವರು ಹೇಳಿಕೆ ಕೂಡ ಕೊಟ್ಟರು. ಅದು ಪ್ರತಿಯೊಬ್ಬರು ಕಾರ್ಯಕರ್ತರು ಅನ್ವಯ ಆಗತ್ತೆ. ಆ ವಿಚಾರ ಅವರೇ ಹೇಳಿದ್ದಾರೆ. ಅಂತಿಮ ಪಕ್ಷದ ತೀರ್ಮಾನ ಏನೇ ಒಂದು ಸಭೆಯಲ್ಲಿ ಜಮೀರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಎಂತ ಹೇಳಿದ್ರೆ, ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ ಅಂತ. ಅವ್ರಿಗೂ ಫೋನ್ ಬಂದಿಲ್ಲ, ನಾವು ಕೂಡ ಫೋನ್ ಅಲ್ಲಿ ಮಾತಾಡಿಲ್ಲ. ಮುಂದೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ಚರ್ಚೆ ಮಾಡಿದ್ದೀನಿ ಸರ್, ಅದ್ರ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿದ್ದೀನಿ ಸರ್. ಅದ್ರ ಬಗ್ಗೆ ಸಚಿವ ಸಂಪುಟ ಸೇರೋದು ಇಲ್ಲ. ಈಗಾಗಲೇ ಲಾಸ್ಟ್ ಟೈಮ್ ಡೆಲ್ಲಿ ಭೇಟಿ ಮಾಡುವಾಗ ಮನವಿ ಮಾಡ್ಕೊಂಡಿದೀವಿ. ಕನಿಷ್ಠ 50% ಮಂತ್ರಿಗಳನ್ನ ಪಕ್ಷ ಸಂಘಟನೆಗೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ 3 ವರ್ಷ, ಅವ್ರು ಪಕ್ಷ ಸಂಘಟನೆಗೆ ಆಯೋಜನೆ ಮಾಡಿ 2028ರಲ್ಲಿ ಚುನಾವಣೆ ಬರುತ್ತೆ. ಅದಕ್ಕೆ ಅವ್ರನ್ನ ಬಳಸ್ಕೋಬೇಕು. ಅದೇ 50% ಹೊಸಬರನ್ನ ಅವಕಾಶ ಮಾಡ್ಕೊಡ್ಬೇಕಂತ ಈಗಾಗಲೇ ಮುಂಚೆ ಕೂಡ ಮನವಿ ಮಾಡ್ಕೊಂಡಿದ್ವಿ. ಅಂತಿಮವಾಗಿ ತೀರ್ಮಾನ ಕಾಂಗ್ರೆಸ್ ಅಧ್ಯಕ್ಷರು ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಬಹುಶಃ 20 ತಾರೀಕು ನಂತರ ಆಗ್ಬೋದು ಅಂತ ವಿಶ್ವಾಸ ಇದೆ.